ಸ್ಟಾರ್ಟಿಂಗ್ ಲಕ್ಷ್ಮಿ ನಾನು ಸೆಟಲ್ ಆಗಿಬಿಟ್ಟಿದೆ. ಲಕ್ಷ್ಮಿ ಓಕೆ, ನನ್ಗೆ ಲಕ್ಷ್ಮಿ ಅಂದರೆ ಈಸಿ ಇತ್ತು. ಬಟ್ ಇನ್ ಬಿಟ್ವೀನ್ ಒಂದು ಟ್ವಿಸ್ಟ್ ಕೊಟ್ಟರು ವೇರ್ ಲಕ್ಷ್ಮಿ ಕೀರ್ತಿ ಥರ ಆಡೋದು. ಸೊ ಅವಾಗ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್, ಬಿಕಾಸ್ ಜನಕ್ಕೆ ಯಾವತ್ತೂ ಅಂದರೆ ಅವಳು ಮಾಡಿದ್ದು ನನಗೆ ಕನ್ವಿನ್ಸಿಂಗ್ ಆಗಲಿಲ್ಲ, ಕೀರ್ತಿ ಥರ ಅನಿಸ್ಲಿಲ್ಲ ಅಂತ ಬರಬಾರ್ದು. ನಾನು ತುಂಬ ಹೆದರಿದ್ದೆ. ನನ್ನ ರೈಟರ್ ಕಾಲ್ ಮಾಡಿ ಈ ಥರ ಅಂದ್ಕೊಂಡಿದ್ದೀವಿ ನೀವು ಮಾಡಬೇಕು ಅಂತಂದಾಗ ತುಂಬ ಹೆದರಿದ್ದೆ. ಬಿಕಾಸ್ ಕೀರ್ತಿ ಅನ್ನೋ ಕ್ಯಾರೆಕ್ಟರ್ ತುಂಬ ಪವರ್ಫುಲ್ ಕ್ಯಾರೆಕ್ಟರ್. ಅಲ್ಲಿ ಯಾರೇ ಆ ಥರ ಮಾಡಬೇಕು ಅಂತಂದ್ರೂ ಅವ್ರು 100% ಕೊಡಲೇಬೇಕು. ಸೊ ಆವಾಗ ಅವ್ರದ್ದು ವೀಡಿಯೋಸ್ ಎಲ್ಲ ನೋಡಿ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಹೇಗೆ ವಾಕ್ ಮಾಡ್ತಾರೆ, ಅವ್ರ ಸ್ಟೈಲ್ ಹೇಗಿದೆ ಅದೆಲ್ಲ ನೋಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಡೈರೆಕ್ಟರು ಕೂಡ ಅವರು ಕೆಲವು ನೋಟಿಸ್ ಮಾಡಿ, ಇಲ್ಲ ಅವಳ ಈ ಥರ ಹೇಳ್ತಾ ಇದ್ಲು, ನೀನು ಈ ಥರ ಹೇಳ್ತಾ ಇದೆ, ಸೊ ಇವಾಗ ಆ ಥರ ಹೇಳಬೇಕು. ಸೊ ಆ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ವಾಯ್ಸ್ ನಾವು ಹೌದು ವಾಯ್ಸ್ ನಾವು ತುಂಬ ವರ್ಕ್ ಮಾಡಿದ್ವಿ. ಬಿಕಾಸ್ ನನ್ನ ವಾಯ್ಸ್ ಅಷ್ಟು ಥ್ರೋ ಇರಲಿಲ್ಲ, ನಂದು ತುಂಬ ಲೋ ಇತ್ತು ಥ್ರೋ ಸ್ಟಾರ್ಟಿಂಗಲ್ಲಿ. ಆ್ಯಂಡ್ ಅವ್ರ ವಾಯ್ಸ್ಗೆ ನಾನು ಕಿರ್ಚಿ ಪ್ರಾಕ್ಟೀಸ್ ಮಾಡಿ ಅವ್ರ ವಾಯ್ಸ್ ತಂದಿದ್ದು. ಸೊ ಅಷ್ಟೆಲ್ಲ ನಾವು ವರ್ಕ್ ಮಾಡಿ ಫೈನಲಿ ಜನ ನೋಡಿದ ತಕ್ಷಣ ಈ ಕೀರ್ತಿನೇ ನೋಡ್ದಂಗೆ ಆಯಿತು ಅನ್ನೋ ಥರ ಆಯಿತು. ಸೊ ಅದೊಂದು ನಾವು ಇಂಪ್ರೂವ್ಮೆಂಟ್. ಆ್ಯಂಡ್ ಅಲ್ಲೂ ಅಷ್ಟೇ, ತೆಲುಗು ಸೀರಿಯಲ್ನಲ್ಲೂ ಅಷ್ಟೇ ನಾವು ಡ್ಯಾನ್ಸ್ ಎಲ್ಲ ತೊಗೊಂಡು ಹೋದ್ವಿ. ಆ್ಯಂಡ್ ಕ್ಲಾಸಿಕಲ್ ಮಾಡಿದ್ವಿ, ವೆಸ್ಟರ್ನ್ ಮಾಡಿದ್ವಿ. ಆ್ಯಂಡ್ ಎಷ್ಟೊಂದು ಸಲ ಅಲ್ಲೂ ಆ್ಯಕ್ಟಿಂಗ್ ವೈಸ್ ತುಂಬ ವೇರಿಯೇಷನ್ಸ್ ಇತ್ತು. ಅಳಬೇಕಿತ್ತು, ನಗಬೇಕಿತ್ತು ಒಂದೇ ಸೀನ್ನಲ್ಲಿ. ಅಳೋದು ಒಂದು ಸೀನ್ ಇದ್ರೆ ಓಕೆ, ಇಲ್ಲ ನಗೋದು ಒಂದು ಸೀನ್ ಇದ್ರೆ ಓಕೆ, ಎರಡು ಒಂದ್ರಲ್ಲೇನೆ ಇಟ್ಟು, ಇಲ್ಲ ಅಪ್ಪಂಗೆ ನಗ್ತಾ ಇರಬೇಕು, ಇಲ್ಲಿ ಹೀರೋಗೆ ಅಳ್ತಾ ಇರಬೇಕು, ಈ ಥರ ಸೀನ್ಸ್ ಹೆವಿ ಇತ್ತು. ಆ್ಯಂಡ್ ತುಂಬ ಎಕ್ಸ್ಪೆರಿಮೆಂಟ್ಸ್ ಕೂಡ ನನಗೆ ಮಾಡಿದ್ರು. ಸೊ ಅದೊಂದು ಅವಕಾಶ ಸಿಕ್ತು ನನಗೆ ಆ್ಯಕ್ಟ್ ಮಾಡೋದಕ್ಕೆ. ಆ್ಯಂಡ್ ಒಳ್ಳೊಳ್ಳೆ ಆರ್ಟಿಸ್ಟ್ ಸಿಕ್ಕಿದ್ರು ನನಗೆ ಆ್ಯಕ್ಟ್ ಮಾಡೋದಕ್ಕೆ. ಸೊ ಅದೊಂದು ಖುಷಿ ಇದೆ. ಇದೆಲ್ಲದರ ಜೊತೆಗೆ ಒಂದು ಸಿನಿಮಾ ಕೂಡ ನೀವು ಮಾಡಿದ್ದೀರಾ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಅದು ಆ್ಯಕ್ಚುಲಿ ಅದು ಮಾಡಬೇಕು ಅಂತನೂ ಏನೂ ಗೊತ್ತಿಲ್ಲ. ನಾನು ಅದು ಕಾಲೇಜ್ PU ಟೈಮ್ನಲ್ಲೇ ಮಾಡಿದ್ದು. ಜಸ್ಟ್ ಡಾಕ್ಯುಮೆಂಟ್ರಿ ಇದಂತ ಮಾಡಿದ್ದು, ಅಂದರೆ ಪ್ರೊಫೆಷ್ನಲಿ ಒಂದು ಮೂವಿ ಅಂತ ಮಾಡಿದ್ದಲ್ಲ, ಜಸ್ಟ್ ಫಾರ್ ಒಂದು ಡಾಕ್ಯುಮೆಂಟ್ರಿ. ಅದು ಒಂದು ಮೆಡಿಕಲ್ ಕಾಸ್ ಮೇಲೆ ಅಂತ ಮಾಡಿದ್ದು. ಸೊ ಅದರಲ್ಲಿ ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಏನೂ ಅಷ್ಟು ಇಲ್ಲ. ಅಂದರೆ ಜಸ್ಟ್ ಒಂದ್ ಬಿಟ್ ಎಕ್ಸ್ಪೀರಿಯನ್ಸ್ ಇತ್ತು. ಅದ್ರಲ್ಲಿ ನನಗೆ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇಲ್ಲ. ನಾನು ಆ್ಯಕ್ಟಿಂಗ್ ಫುಲ್ ಕಲ್ತಿದ್ದೆ ನಾನು ಇಲ್ಲಿಗೆ ಬಂದಮೇಲೆ. ಸೊ ಫುಲ್ ಫ್ಲೆಜ್ ಆಕ್ಟರ್ ಆಗಿದ್ದು ಸೀರಿಯಲ್ ಇಂದಾನೆ. ಓಕೆ ಫೈನ್. ಸಪೋಸ್ ಇವಾಗ ನಿಮ್ಮ ಆ್ಯಕ್ಟಿಂಗ್ ನೋಡಿ, ನಿಮ್ಮ ಒಂದು ಗ್ರೋತ್ ನೋಡಿ, ನಿಮ್ಮ ಫೇಮ್ ನೋಡಿ, ಒಂದ್ ವೇಳೆ ಮೂವಿಗೆ ಏನಾದರೂ ಆಪರ್ಚುನಿಟೀಸ್ ಬಂತು ಅಂದರೆ, ಸೊ ನಿಮ್ದು ಡಿಸಿಷನ್ ಏನಿರುತ್ತೆ ಅದಕ್ಕೆ ಅದ್ರ ಮೇಲೆ ವರ್ಕೌಟ್ ಯಾವ ಥರ ನೀವು ಮಾಡ್ಕೊಳ್ತೀರಾ? ನನಗೆ ಅದೊಂದು ಅವಕಾಶ ಸಿಕ್ಕಿದ್ರೆ ಆ್ಯಂಡ್ ಆ ಪ್ರಾಜೆಕ್ಟಲ್ಲಿ ನಾನು 100% ಕೊಡ್ತೀನಿ ಅನ್ನೋ ಕ್ಯಾರೆಕ್ಟರ್ ಬಂದರೆ ಖಂಡಿತವಾಗ್ಲೂ ನಾನು ಒಪ್ಕೊಂಡು ಆ್ಯಂಡ್ ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ನನಗೆ ಅವಕಾಶ ಸಿಗಲಿ. ಬಿಕಾಸ್ ಇಲ್ಲಿವರೆಗೂ ಎಷ್ಟೊಂದು ನನಗೆ ಒಳ್ಳೆ ಅವಕಾಶಗಳೇ ಸಿಕ್ಕಿದೆ ಆ್ಯಂಡ್ ಒಳ್ಳೆ ರೀತಿನಲ್ಲೇ ಸಿಕ್ಕಿದೆ. ಸೊ ಅದು ಕೂಡ ಒಳ್ಳೆ ರೀತಿನಲ್ಲಿ ಸಿಕ್ಕಿದ್ರೆ ಖಂಡಿತ ನಾನು ಮಾಡ್ತೀನಿ. ಅದ್ರ